ನಿಮ್ಮ ಪವಿತ್ರವಾದಂತಹ ಮತವನ್ನ ತಿರಸ್ಕರಿಸಿ ನಿಮ್ಮನ್ನೆಲ್ಲ ಪ್ರಬಲ ಮಾಡಿ ಇವತ್ತು ಇಲ್ಲಿದ್ದಂತ ಶಾಸಕರು ಇವತ್ತು ಬೇರೆ ಊರಿಗೆ ಹೋಗಿ ಚುನಾವಣೆಯಲ್ಲಿ ಗೆದ್ದು ಅವರು ಇವತ್ತು ತಮ್ಮ ಅಧಿಕಾರವನ್ನು ನೋಡ್ತಾ ಇದ್ದಾರೆ. ಕಳೆದ ಸಲ 2018 ಕೂಡ ನಿಮ್ಮೆಲ್ಲರ ಪವಿತ್ರವಾದಂತ 23ರಲ್ಲಿ ಕೊಟ್ಟಂತ ಪವಿತ್ರವಾದಂತ ಮತದಿಂದಲೂ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ರು. 2018 ಕೂಡ ಅವರು ಮುಖ್ಯಮಂತ್ರಿ ರಾಮನಗರದಲ್ಲೂ ಗೆದ್ರು, ಚನ್ನಪಟ್ಟಣದಲ್ಲೂ ಗೆದ್ರು. ಈ ಕ್ಷೇತ್ರವನ್ನು ಉಳಿಸ್ಕೊಂಡ್ರು, ರಾಮನಗರವನ್ನ ಬಿಟ್ರು. ನೀವು ಕೊಟ್ಟಂತ ಶಕ್ತಿ, ನೀವು ಕೊಟ್ಟಂತ ಆಶೀರ್ವಾದದಿಂದ, ನಿಮ್ಮ ಪವಿತ್ರವಾದಂತ ಒಂದು ಮತದಿಂದ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರು. ಆದ್ರೆ ಒಂದೇ ಒಂದು ದಿವಸ ಆಗ್ಲಿ, ಒಂದೇ ಒಂದು ಕ್ಷಣ ಆಗ್ಲಿ ಯಾವತ್ತೂ ಕೂಡ ನಿಮ್ಮ ಬಗ್ಗೆ ಆಲೋಚನೆಯನ್ನು ಮಾಡಲಿಲ್ಲ. ಈ ಕ್ಷೇತ್ರದ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಈ ತಾಯಂದಿರ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಈ ಕಾರ್ಯಕರ್ತರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಮುಖ್ಯಮಂತ್ರಿ ಆದ್ರು, ಅವರ ಅಧಿಕಾರದ ದಾರಿ ಹಿಡಿದ್ರು, ಅವರ ಸುಖ ಭಾಗ್ಯಕ್ಕೆ ಆ ಸ್ಥಾನವನ್ನು ಬಳಸ್ಕೊಂಡ್ರೆ ಹೊರತು ಚನ್ನಪಟ್ಟಣ ಏನಾಯ್ತು, ರಾಮನಗರ ಏನಾಯ್ತು ಅಂತೂ ಒಂದು ಕ್ಷಣ ಆದ್ರೂ ಯೋಚನೆ ಮಾಡಲಿಲ್ಲ. ಇಲ್ಲಿ ಇದ್ದಂತ ಶಾಸಕರಿಗೆ ನೀವು ಕೊಟ್ಟಂತ ಶಕ್ತಿ ಮುಖ್ಯಮಂತ್ರಿ ಆಗಿದ್ರು. ಕೇವಲ 1 ನಿಮಿಷ ಅವರಿಗೆ ಪೆನ್ ಎತ್ತಿದ್ರೆ ಈ ಚನ್ನಪಟ್ಟಣ ಉದ್ಧಾರ ಆಗ್ತಾ ಇತ್ತು. 4 ಕಣ್ಣು ಬೇಕಾಗಿತ್ತು ನಾವು ನೋಡ್ಲಿಕ್ಕೆ. ಇವತ್ತು ಒಂದು ರೋಡ್ ಮಾಡಲಿಲ್ಲ, ಒಂದು ಚರಂಡಿ ಮಾಡಲಿಲ್ಲ, ಒಬ್ಬ ಉದ್ಯೋಗ ಕೊಡ್ಲಿಲ್ಲ, ಕೊರೋನಾ ಸಂದರ್ಭದಲ್ಲಿ ಸತ್ತಂತವ್ರು ಮನೆಗೆ ಹೋಗಿ ಹೆಗಲು ಕೊಡ್ಲಿಲ್ಲ, ಯಾರು ಮದುವೆ ಇಲ್ಲ, ಯಾರು ದಿವಸ ಇಲ್ಲ, ಮತ್ತೊಂದಿಲ್ಲ, ಕುಡಿಯೋಕೆ ನೀರು ಇಲ್ಲ, ಇಲ್ಲಿ ಒಬ್ಬ ಗೂಡು ಮಾಡ್ಕೊಳ್ಳಿಲ್ಲ, ಒಬ್ಬನಿಗೆ ಸೈಟ್ ಇಲ್ಲ, ಒಂದು ಮನೆ ಇಲ್ಲ. ಅನಾಥ ಮಾಡಿಬಿಟ್ರಿ ಇವರೆಲ್ಲರೂ ಸೇರಿ ಚನ್ನಪಟ್ಟಣ ಮತ್ತೆ ರಾಮನಗರನ. 2 ಕ್ಷೇತ್ರ, ನಾನು 2 ಕಣ್ಣು ಅಂತ ಹೇಳಿದ್ರಿ, ನಿಮ್ದು 2 ಕಣ್ಣು ಇವತ್ತು ಕೋಡ್ ಮಾಡಿಬಿಟ್ರಿ. ಇವತ್ತು ನೀವು ಕೊಟ್ಟಂತ ಆಶ್ವಾಸನೆ ಇವತ್ತು 0 ಆಯ್ತು. ಈ ಜನ ನಿಮ್ಗೆ ಶಕ್ತಿ ಕೊಟ್ಟರು, ಅವರ ಬೆವರು ಸುರಿಸಿದ್ರು, ಕನ್ಸ್ಕೊಂಡು ನಿಮ್ಮ ಮುಖಾಂತರ ಏನಾದ್ರೂ 2 ಕ್ಷೇತ್ರ ಉದ್ಧಾರ ಆಗ್ತಾ ಅಂತ ಹೇಳಿ. ಆದ್ರೆ ಒಂದಿನ, ಒಂದೇ ಒಂದು ಕ್ಷಣ ನಮ್ಮ ಜನಕ್ಕಾಗ್ಲಿ, ನಮ್ಮ ತಾಯಂದಿರಿಗಾಗ್ಲಿ ಅವರ ಬಗ್ಗೆ ನೀವು ಆಲೋಚನೆ ಮಾಡಲಿಲ್ಲ. ಕೊರೋನಾ ಎಂತ ಕೆಟ್ಟ ಕಾಯಿಲೆ, ನಾವೆಲ್ಲರೂ ಕೂಡ ರೋಡಲ್ಲಿ ನಿಂತಿದ್ವಿ. DK ಸುರೇಶ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಟ್ಯಾಬ್ಲೆಟ್ಸ್ ಕೊಟ್ವಿ, ಮಾಸ್ಕ್ ಕೊಟ್ವಿ, ಎಲ್ರಿಗೂ ಕೂಡ ಕಾಯಿಲೆ ಇದ್ದವರಿಗೆ ಅಡ್ಮಿಷನ್ ಮಾಡಿದ್ವಿ, ಡಿಸ್ಚಾರ್ಜ್ ಮಾಡಿಸಿದ್ವಿ. ಯಾರು ತೀರೋದ್ರ ಸಂಸ್ಕಾರವನ್ನ, ನಮ್ಮ ಹೆಗಲ ಮೇಲೆ ಹಣವನ್ನು ಮತ್ತು ಸಂಸ್ಕಾರವನ್ನು ಕೂಡ ಮಾಡಿದ್ವಿ. ನೀವೆಲ್ಲಿದ್ರಿ? ಒಂದಿನ ಬಂದು ಚನ್ನಪಟ್ಟಣ ಆಗ್ಲಿ, ರಾಮನಗರ ಆಗ್ಲಿ, ಯಾರ ಮನೆಯಲ್ಲಿ ಸಾವಿದೆ, ಯಾರ ಮನೆಯಲ್ಲಿ ನೋವಿದೆ ಅಂತ ಹೇಳಿ ನೀವು ಒಂದೇ ಒಂದು ಕ್ಷಣ ನೀವು ಬಂದು ನೋಡ್ಲಿಲ್ಲ. ಒಂದು ಸಾವಿಗೆ ನೀವು ಬಂದು ಹೆಗಲು ಕೊಡ್ಲಿಲ್ಲ, ಒಬ್ಬನ ಮನೆಗೆ ನೀವು ಭೇಟಿ ಕೊಡ್ಲಿಲ್ಲ, ಒಬ್ಬನಿಗೆ ಒಂದು ಮಾಸ್ಕ್ ಕೊಡ್ಲಿಲ್ಲ, ಒಂದು ಸ್ಯಾನಿಟೈಸರ್ ಕೊಡ್ಲಿಲ್ಲ, ಒಂದು ಫುಡ್ ಕಿಟ್ ಕೊಡ್ಲಿಲ್ಲ. ರೈತರು ಬೆಳೆದಂತ ಹಣ್ಣು ಹಂಪಲ ಎಲ್ಲ ರಸ್ತೆಯಲ್ಲಿ ಬಿತ್ತಿತ್ತು, ಅದಕ್ಕೂ ಕೂಡ ಚಿಂತನೆ ಮಾಡಿಲ್ಲ. ಎಷ್ಟು ಜನಕ್ಕೆ ಮನೆ ಕೊಟ್ಟಿದ್ರಿ ನಿಮ್ಮ ಅಧಿಕಾರ ಅವಧಿಯಲ್ಲಿ? ಎಷ್ಟು ಜನ ಬಡವರನ್ನು ಭೇಟಿ ಮಾಡಿ ನೀವು ಕಷ್ಟ ಸುಖ ಆಲಿಸಿದಿರಿ? ಒಂದು ಗೂಡಿಲ್ಲ, ಒಂದು ನೆಲೆ ಇಲ್ಲ, ಒಂದು ಸೂರಿಲ್ಲ. ನಿಮ್ಮ ಕಾಲದಲ್ಲಿ ನೀವು ಮಾಡಿದ್ದೆಲ್ಲ 0 ಇವತ್ತು. ನಿಮಗೆ ರಾಜಕಾರಣದಲ್ಲಿ ಗುರುತಿಸಿದ ಊರಿದು, ನಿಮ್ಮ ತಂದೆಗೆ ಗುರುತಿಸಿದ್ರು, ನಿಮ್ಮ ಧರ್ಮ ಪತ್ರಿಕೆಗೆ ಗುರುತಿಸಿದ್ರು. ರಾಜಕಾರಣದಲ್ಲಿ ನಿಮ್ಮನ್ನ ಅತಿ ಉನ್ನತವಾದಂತಹ ಸ್ಥಾನದಲ್ಲಿ ಕೂರಿಸಂತ ಜನಕ್ಕೆ ಇವತ್ತು ನೀವು ಮಾಡ್ತು ಬಿಡ್ರಿ. ಇವತ್ತು ಈ ಜನದ ಗತಿ ಏನಾಗ್ಬೇಕು? ಈ ಜನ ಎಲ್ಲಿಗೆ ಹೋಗ್ಬೇಕು?